ಡೆವಿಲ್ ಬರ್ತಾ ಇದೆ 11ನೇ ತಾರೀಕು. ಥಿಯೇಟರ್ ಎಲ್ಲ ಹೇಗೆ ಸಿದ್ಧತೆ ಇದೆ, ಏನ್ ಅಬ್ಬರ ಹೇಗೆ ಬರುತ್ತೆ? ಫುಲ್ ಇದು ಅಬ್ರ ಸರ್ ಅವ್ರದ್ದು 11ನೇ ತಾರೀಕು ಜಾತ್ರೆ 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 ಡಿ ಬಾಸ್ ಜಾತ್ರೆ. ಜಾತ್ರೆ ಪಬ್ಲಿಸಿಟಿ ಮಾಡಿಲ್ಲ ಅಂದ್ರೂ ಪಬ್ಲಿಸಿಟಿ ಆಗುತ್ತೆ. ಬೇಕಾಗಿಲ್ಲ ಸರ್ ಅವ್ರಿಗೆ ಏನ್ ಪಬ್ಲಿಸಿಟಿನೇ ಬೇಕಾಗಿಲ್ಲ. ಹಾ ಮಾಡೋಂತ ಅವಶ್ಯಕತೆನೇ ಇಲ್ಲ. ಅಭಿಮಾನಿಗಳೇ ಪಬ್ಲಿಸಿಟಿ, ಅವ್ರಿಗೆ ಹಾಕಿರೋ ದುಡ್ಡು ಬರೋ ಇದು ಐತೆ. ನಮಗೊಂದು ಹುಮ್ಮೇಸ ಇದೆ ಅವ್ರ ಫಿಲಮ್ ನೋಡ್ಬೇಕಲ್ಲ. ಥಿಯೇಟರ್ಗಳಲ್ಲಿ ಜನ ಬರ್ತಾ ಇಲ್ಲ ಅಂತ ಬಿಟ್ಟು ಮಾತಿದೆ. ಹಾ ಸರ್, ದರ್ಶನ್ ಅವ್ರ ಸಿನಿಮಾ ಬಂದ್ರೆ ಒಂದ್ ಸ್ವಲ್ಪ ಥಿಯೇಟರ್ ಅವರು ಕೂಡ ಕಾಸು ಮಾಡ್ಕೊತಾರೆ ಅಂತ. ಹಾ ಮಾಡ್ಕೊಂತೀವಿ. ಯಾಕಂದ್ರೆ ಈ ಕನ್ನಡ ಫಿಲಮ್ಗಳು ಕಲೆಕ್ಷನ್ ಬರಬೇಕು. ಪ್ರೊಡ್ಯೂಸರ್ಗಳು ಇವತ್ತು ನಂಬ್ಕೊಂಡ್ ಹೀರೋಗಳಿಗೆ ದುಡ್ಡು ಹಾಕ್ತಾರ ಅಂದಾಗ ಎಲ್ರೂ ಫಿಲಮ್ ಓಡ್ಬೇಕಂತ ನಾವು ಇದು ಕೇಳ್ಕೊಂತೀವಿ ಸರ್. ಕನ್ನಡ ಫಿಲಮ್ ಬೆಳಿಬೇಕು. ಇವತ್ತು ಕನ್ನಡದವ್ರು ಎಷ್ಟೋ ಜನ ಪ್ರೊಡ್ಯೂಸರು ದುಡ್ಡು ಹಾಕಿ ಇವತ್ತು ಥಿಯೇಟರ್ಗಳಿಗೆ 20 ಜನ ಬರ್ತಲ್ಲ ಅಂದಾಗ ಎಲ್ರಿಗೂ ಲಾಸ್. ಅದಕ್ಕೆ ನಾವೇನಂತ ಕೇಳ್ಕೊಂತೀವಿ ಅಂದ್ರೆ ಥಿಯೇಟರ್ಗಳಿಗೆ ಜನ ಬಂದು ಎಲ್ರು ಫಿಲಮ್ ನೋಡ್ಲಿ, ಪ್ರೊಡ್ಯೂಸರ್ಗೆ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಜನ ಸಾವಿರ ಮಾತಾಡ್ತಾರೆ. ಈಗ ಯಾರೋ ಒಂದ್ ಮನುಷ್ಯನಿಗೆ ಒಂದ್ ನೋಡೋ ಮುಂಚೆ ಯಾವ್ದು ಆಯ್ಕೆ ಮಾಡಕ್ ಆಗಲ್ಲ. ಈಗ ನಾವ್ ನೋಡಿ ತಗೊಂಡ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದ್ ನೋಡಿ ಇನ್ನ ಡೆವಿಲ್ ಇನ್ನ ರಿಲೀಸೇ ಆಗಿಲ್ಲ ಸರ್, ಹೆಂಗಂತ ಹೇಳ್ಬಿಡೋಣ ಚೆನ್ನಾಗಿಲ್ಲ ಅಂತ. ನೋಡ್ಲಿ, ಎಷ್ಟೋ ಸಿನಿಮಾಗಳು ಪ್ರಮೋಷನ್ ಮಾಡಿದ್ರು ಓಡ್ತಾ ಇಲ್ಲ. ಈ ಪ್ರಮೋಷನ್ ಅಲ್ಲಿ ಹೇಗೆ ಹೋಗುತ್ತೆ ಸರ್? 6 ಜನ 10 ಜನ ಹೊಟ್ಟೆಕಿದ್ದಾರ ಸರ್. ಹೊಟ್ಟೆಕಿದ್ದ 10 ಜನ ಅವ್ರೆ. ಇವ್ನ್ ಕನಕ ಬೆಳಿತಾನಂದ್ರೆ ಇನ್ನೊಬ್ರು ಬೆಳಸಕ್ ಬಿಡಲ್ಲ, ಇನ್ನೊಬ್ರಿಗೋಸ್ಕರ ಬೆಳೆಯಕ್ ಬಿಡಲ್ಲ. ತಪ್ಪಿಲ್ಲ ಅಂದ್ರು ಇನ್ನೊಬ್ಬರ ಮೇಲೆ ತಪ್ಪಾಗ ಜನ ಜಾಸ್ತಿ ಅವ್ರೆ ಅಲ್ವಾ? ಆತರ ಜನಗಳು ಇನ್ನ ನಮ್ ರಿಲೀಸ್ ಆದ್ಮೇಲೆ ಗೊತ್ತಾಗ ಸರ್. ನಮ್ದು ಡಿ ಬಾಸ್ದು ಹಬ್ಬ ಅವತ್ ಮಾರಿ. ಎಷ್ಟು ದಿವಸದ ಕಾಯ್ತಾ ಇದ್ದೀರಾ ಸರ್? ಕಾಯ್ತಾ ಇದೀವಿ ಆಗಲೇ ಈಗ ಒಂದು ತಿಂಗಳಿಂದ 2 ತಿಂಗಳಿಂದ ಕಾಯ್ತಾ ಇದೀವಿ. ನೋಡ್ಬೇಕು ಅಂತ ಫುಲ್ ಹುಮ್ಮಸ್ಸಿಂದ ಕಾಯ್ತಾ ಇದೀವಿ ಸರ್. ಎಲ್ಲ ನಾವು ಅಂತಲ್ಲ, ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ನಮ್ ಬೇಕಾದ್ರೆ ಗಾಡಿ ಐತೆ, ಗಾಡಿ ಮೇಲೆ ಹೆಸರು ಐತೆ ಸರ್ ಡಿ ಬಾಸ್ ಅಂತ. ದಿವಸ ಅಂತ ಆಗಿದ್ದೀರಾ? ಅಚ್ಚ ಹಾಕ್ಸಿದೀನಿ ಸರ್. ಹಾ, ರಿಯಲ್ ಆಗಿ ಹಾಕ್ಸಿಲ್ಲ ಸರ್. ಈಗ ಹಾಕ್ಸಿ ಒಂದು 11-12 ವರ್ಷ ಆಯ್ತು ಸರ್. ಈಗ ಅಷ್ಟೊಂದು ಅಭಿಮಾನ ಅವ್ರ ಮೇಲೆ ಅಷ್ಟೊಂದು ಹುಚ್ಚಿರೋದಕ್ಕೆ ಹಾಕ್ಸಿದೀವಿ. ಅಭಿಮಾನ ಇಲ್ಲಾಂದ್ರೆ ಯಾರು ಹಾಕ್ಸೋಣಲ್ಲ ಸರ್. ಒಬ್ಬೊಬ್ರು ಒಂದೊಂದ್ ತರ ಹೀರೋ. ಅವರು ಮನೆಯಲ್ಲಿ ಇವತ್ತು ಎಲ್ಲ ನಾವು ಇಷ್ಟಪಟ್ಟಂಗೆ ಅವರು ದೊಡ್ಡ ಅಣ್ಣ ಇದ್ದಂಗೆ ನಮ್ಗೆ. ಯಾಕೆ ಅಷ್ಟೊಂದು ಇಷ್ಟ? ಅವ್ರು ಮಾಡೋ ಕೆಲ್ಸಕ್ಕೆ, ಅಂದ್ರೆ ದಾನ ಧರ್ಮ ಮಾಡೋದಕ್ಕೆ. ಇವತ್ತು ಒಂದು ಎಷ್ಟೋ ಜನ ಅನಾಥಾಶ್ರಮ ಬೆಳಿತಾ ಇದಾವೆ. ಕುಟುಂಬ ಇವತ್ತು ಶೂಟಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಅವ್ರ ಒಳಗಡೆ ಇದಾದ್ರೆ ಅವ್ರಿಗೆಲ್ಲರಿಗೂ ಕಷ್ಟ ಆಗಿದೆ. ಆದಷ್ಟು ಅವ್ರಿಗೆಲ್ಲ ಒಳ್ಳೇದಾಗಿ ಹೊರಗಡೆ ಬಂದು ಅವ್ರು ಹಿಂಗೆ ನಡ್ಸ್ಕೊಂಡು ಹೋಗ್ಲಿ. ನಮ್ ಕನ್ನಡ ಪಿಕ್ಚರ್ ಹಿಂಗೆ ಕೊಡ್ಲಿ. ಈ ಡೆವಿಲ್ ಕೊಟ್ಟಂಗೆ ನಮ್ಗೆ ಇನ್ನೂ ಹೆಚ್ಚ ಫಿಲಮ್ ಕೊಡ್ಲಿ. ಅವ್ರ ಥಿಯೇಟ್ರಿಗೆ ಇನ್ನೂ ಕಮ್ಮಿ ಮಾಡ್ಲಾರ್ದಂಗೆ ಫಿಲಮ್ ಕೊಟ್ಕೊಂಡು ಹೋದ್ರೆ ನಾವ್ ಅಷ್ಟೇ ಕೇಳ್ಕೊಂತೀವಿ ಸರ್. ನಮ್ಮ ಅಣ್ಣನ ಬಗ್ಗೆ ಸೂಪರ್ ಆಗಿದೆ ಸರ್. 3 ಸಾಂಗ್ ಚೆನ್ನಾಗಿದೆ. ಫಿಲಮ್ ಬರ್ಲಿ, ನಾವು ಅಭಿಮಾನಿಗಳಿಗೆ ಗೆಲ್ಲಿಸೋ ಜವಾಬ್ದಾರಿ ನಮ್ದು. ಇವತ್ತು ಯಾವುದೇ ಅಲ್ಲಿ ಪ್ರೊಡ್ಯೂಸರ್ ಇವತ್ತು ನಂಬ್ಕೊಂಡ್ ನಮ್ ಬಾಸ್ ನಂಬ್ಕೊಂಡ್ ದುಡ್ಡು ಹಾಕೋರು ಅಂದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಇವತ್ತು ಆ ಬಂಡವಾಳ ತೆಗೆದು ಕೂಡ ಐತೆ ಅನ್ನೋಷ್ಟು ನಮ್ಗೆ ಕೆಪಾಸಿಟಿ ಐತೆ ಸರ್. ನಮ್ಮ ಅಣ್ಣನ ಮೇಲೆ ನಂಬಿಕೆ ಐತೆ. ಯಾಕೆ ಅಂದ್ರೆ ಅವ್ರಿಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಗುರ್ತು ಕೊಟ್ಟಿದ್ದು ಸುಮ್ನೆ ಅಲ್ಲ ಸರ್. ಬಾಕ್ಸ್ ಆಫೀಸ್ ಎಲ್ಲರಿಗೂ ಸಿಗಲ್ಲ. ಅದಕ್ಕೆ ಅವ್ರಿಗೆ ಹೇಳೋದು, ಮೂವಿ ಬಂದ್ರೆ ಬಾಕ್ಸ್ ಆಫೀಸ್ ಫುಲ್ ಆಗುತ್ತಂತಾರಲ್ಲ, ಅದು 100ಕ್ಕೆ 100 ಸತ್ಯ. ನಾವು ಅಭಿಮಾನಿಗಳು ಇದೀವಿ. ಆದಷ್ಟು ಬೇಗ ನಾವು ಏನಂದ್ರೆ ಫಿಲಮ್ ರಿಲೀಸ್ ಆದಾಗ ನಾವು ಅಭಿಮಾನಿಗಳು ನೋಡಿದಾಗ ಫ್ಯಾಮಿಲಿ ಆಡಿಯನ್ಸ್ಗಳು ಥಿಯೇಟ್ರಿಗೆ ಬಂದು ಕುಟುಂಬ ಸಮೇತ ಬಂದು ನೋಡ್ಲಂತ ನಾವು ಕೇಳ್ಕೊಂತೀವಿ ಸರ್. ಮೂವಿ ಹೆಂಗಿರುತ್ತೋ ಬಿಡ್ತೋ ಗೊತ್ತಿಲ್ಲ, ಅಭಿಮಾನಿಗಳಿಗೆ ಇಷ್ಟ ಆದ್ರಂತಲ್ಲ, ಎಲ್ಲಾ ಫ್ಯಾಮಿಲಿಗಳಿಗೆ ಇಷ್ಟ ಆಗ್ಬೇಕು ಅನ್ನೋದು. ಇಷ್ಟ ಆಗುತ್ತಂತ ನಮ್ಮ ಬಾಸ್ ಮೇಲೆ ನಂಬಿಕೆ ಐತೆ. ಎಲ್ಲಾ ಕುಟುಂಬ ಅಭಿಮಾನಿಗಳು ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಥಿಯೇಟರ್ಗಳಿಗೆ ಏನೋ ಒಂದು ಸಂದೇಶ ಇರುತ್ತೆ ಸರ್. ರಾಜಕೀಯ ಬಗ್ಗೆನೂ ಇರುತ್ತೆ. ಇವತ್ತು ಕುಟುಂಬ ಬಗ್ಗೆನೂ ತೆಗಿತಾರೆ. ಅವರು ಮಾಸ್ ತರನು ತೆಗಿತಾರೆ. ಈಗ ಫ್ಯಾಮಿಲಿ ಆಡಿಯನ್ಸ್ಗೆ ಏನೋ ಫ್ಯಾಮಿಲಿ ಮೂವಿ ಇಷ್ಟ, ನಮ್ಮ ಅಭಿಮಾನಿಗಳಿಗೇನೋ ಫೈಟು ಮಾಸ್ ಇಷ್ಟ. ಈಗ ಎಲ್ಲರಿಗೂ ಒಂದೇ ತರ ಬರಲ್ಲ ಸರ್. ಈಗ ಅವರು ಎರಡು ಮಾಡ್ತಾರೆ. ಫ್ಯಾಮಿಲಿ ಸರ್ ಕಾಟೇರ ಬಂತು ಸೂಪರ್ ಹಿಟ್ ಆಗೋಯ್ತು. ಯಾಕಂದ್ರೆ ಫ್ಯಾಮಿಲಿ ಆಡಿಯನ್ಸ್ ನೋಡೋ ಫಿಲಮ್. ಇವತ್ತಿಗೂ ನಾವು ಅಂತ ಮೂವಿಗಳು ಬರ್ತಾವಂತ ನಾವು ಅನ್ಕೋಬೇಕು. ಇವತ್ತಿಗೂ ಹಂಗೆ ಐತೆ ಅಂತ ನಾವು ಅನ್ಕೊಂಡಿದೀವಿ ಬಾಸ್ ಮೇಲೆ. ಹಾಕಿದೀವಿ ಸರ್. ಸೂಪರ್ ಹಿಟ್. ಸೂಪರ್ ಬಂದ್ ಸರ್. ಅದಾದ್ಮೇಲೆ ಆತರ ಜನ ಬಂದಿದ್ ಯಾವ ಸಿನಿಮಾ?
ಅದೇ ಕಾಟೇರನೇ, ಆಮೇಲೆ ಕಾಂತಾರ ಬಂತು ಸರ್. ಕಾಂತಾರ ಚೆನ್ನಾಗಿ ಓಡಿತ್ತು, ಫ್ಯಾಮಿಲಿ ಆಡಿಯನ್ಸ್ ಆ ತರ ಬರ್ಬೇಕಂತ ನಾವು ಕೇಳ್ತೀವಿ ಸರ್. ಥಿಯೇಟ್ರಿಗೆ ಫ್ಯಾಮಿಲಿಗೆ ವೇಟ್ ಮಾಡ್ತಾ ಇದೀವಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಅಭಿಮಾನಿಗಳು ಅಂತಲ್ಲ, ಎಲ್ಲರೂ ಕಾಯ್ತಾ ಇದಾರೆ. ಬರ್ತೇವೆ ಸರ್. ಜನ ಬಂದೇ ಬರ್ತಾರೆ, ಅವತ್ ದಿನ ಬಂದ್ ಎಲ್ಲ ಓಡ್ತೇವೆ ಸರ್. ಒಂಥರ ಜಾತ್ರೆ. ಜಾತ್ರೆ ಅವತ್ತು ದಿನ ಭಾನುವಾರ ಗಂಟೆ ನಮ್ಗ ಹಬ್ಬ. ಹಬ್ಬ. ಅಭಿಮಾನಿಗಳಿಗೆ ಒಂದು ಖುಷಿ, ಎಲ್ಲಾರು ಬಂದು ಥಿಯೇಟ್ರಿಗೆ ನೋಡಿ ನಮ್ಗೆ ಅದೊಂದು ಖುಷಿ ಸರ್. ಯಾಕಂದ್ರೆ ಆಲ್ಮೋಸ್ಟ್ ಈಗ ಯಾವ ಫಿಲಮ್ ಆದ್ರೂ ಜನ ಬರ್ತಲ್ಲ ಥಿಯೇಟರ್ಗಳಿಗೆ. ಈಗ ಹೊಸ ಹೀರೋಗಳು ನಂಬಿಕೆ ದುಡ್ಡು ಹಾಕಿರ್ತಾರೆ. ಕೆಲವ್ರು ಒಂದ್ 20 ಜನ ಬರ್ತಲ್ಲ ಥಿಯೇಟರ್ಗಳಿಗೆ. ಬನ್ನಿ, ಥಿಯೇಟರ್ ಕನ್ನಡ ಫಿಲಂ ಬೆಳೆಸಿ ಹರಿಸಿ ಅಂತ ಕೇಳ್ತೀವಿ ಸರ್. ಇವತ್ತು ನಮ್ ಡಿ ಬಾಸ್ ಅಣ್ಣ ಇವತ್ತು ಕನ್ನಡದ ಕಂದ. ಯಾವತ್ತವ್ರು ಕರ್ನಾಟಕದ ಬಿಟ್ರೆ ಇನ್ನು ಆಂಧ್ರ, ತಮಿಳ್ನಾಡು ಎಲ್ಲ ಯಾವ್ದಕ್ಕೂ ಯಾವ ಭಾಷೆಗೂ ಹೋಗಲ್ಲ. ಅವ್ರು ಏನಿದ್ರು ಕನ್ನಡ ನಂಬ್ಕೊಂಡು, ಕನ್ನಡ ತಾಯಿನೇ ನಂಬ್ಕೊಂಡವ್ರ ಅಂತ ನಾವ್ ಇದು ಮಾಡ್ಕೊಂತೀವಿ ಸರ್.